ಪ್ಯಾಂಟ್ನಲ್ಲೇ ಮೂತ್ರ ವಿಸರ್ಜಿಸಿದ್ದಕ್ಕೆ 5 ವರ್ಷದ ಕಂದಮ್ಮನ ಖಾಸಗಿ ಭಾಗಕ್ಕೆ ಬಿಸಿ ಚಾಕುವಿನಿಂದ ಸುಟ್ಟ ಶಿಕ್ಷಕಿ. ಶಾಲಾಡಳಿತ ಮಂಡಳಿ ವಿರುದ್ಧ ಪ್ರಕರಣ. ವಾರಣಾಸಿಯ ಪಾಂಡೇಪುರ ಪ್ರದೇಶದ ಖಾಸಗಿ ಶಾಲೆಯಲ್ಲಿ 5 ವರ್ಷದ ನರ್ಸರಿ ಮಗು ಶೌಚಾಲಯಕ್ಕೆ ಹೋಗಲು ಅನುಮತಿ ಸಿಗದೆ ಪ್ಯಾಂಟ್ನಲ್ಲೇ ಮೂತ್ರ ವಿಸರ್ಜಿಸಿದ್ದಕ್ಕೆ ಪ್ರೀತಿ ಕುಶ್ವಾಹ ಎಂಬ ಶಿಕ್ಷಕಿ ಬಿಸಿಯಾದ ಚಾಕುವಿನಿಂದ ಮಗುವಿನ ಖಾಸಗಿ ಭಾಗಗಳನ್ನು ಸುಟ್ಟು ಹಾಕಿರುವ ಅಮಾನವೀಯ ಘಟನೆ ನಡೆದಿದೆ. ಶೌಚಾಲಯದ ಅನುಮತಿ ನಿರಾಕರಿಸಲ್ಪಟ್ಟ ನಂತರ ಸಂಭವಿಸಿದ ಈ ಘಟನೆಯಲ್ಲಿ ಶಿಕ್ಷಕಿ ಮಗುವನ್ನು ಬೇರೆ ಕೊಠಡಿಗೆ ಕರೆದೊಯ್ದು ಚಾಕುವಿನಿಂದ ಸುಟ್ಟು ಹಲ್ಲೆ ನಡೆಸಿ ಮತ್ತೆ ಹೀಗೆ ಮಾಡದಂತೆ ಕ್ರೂರವಾಗಿ ಬೆದರಿಕೆ ಹಾಕಿದ್ದಾಗಿ ಸಂತ್ರಸ್ತ ಮಗುವಿನ ಕುಟುಂಬ ತಿಳಿಸಿದೆ. 1:30 बजे मेरा बच्चा स्कूल से आया 1 बजे के आसपास, तो उसके बाद जो है कि उसके पेनिस उसका जला हुआ था। तो मेरी मैडम जो गीतिका गुप्ता ने फोन किया स्कूल में, मैडम ने फोन नहीं उठाया। ಮನೆಗೆ ಹಿಂತಿರುಗಿದ ಮಗು ತನಗಾದ ಭಯಾನಕ ಅನುಭವವನ್ನು ವಿವರಿಸಿದಾಗ ಆಘಾತಗೊಂಡ ಪೋಷಕರು ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಶಾಲಾ ಸಿಬ್ಬಂದಿ ವಿರುದ್ಧ ಅಧಿಕೃತ ದೂರು ದಾಖಲಿಸಿದ್ದಾರೆ. ಪೋಷಕರ ದೂರಿನ ಆಧಾರದ ಮೇಲೆ ಎಚ್ಚೆತ್ತ ಪೊಲೀಸರು ಆರೋಪಿ ಶಿಕ್ಷಕಿ, ಶಾಲೆಯ ಪ್ರಾಂಶುಪಾಲರು ಹಾಗೂ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯ ವಿವಿಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್, ಇದು ಮಗುವಿನ ಮನಸ್ಸಿನ ಮೇಲೆ ಜೀವಮಾನವಿಡೀ ಆಘಾತಕಾರಿ ಪರಿಣಾಮ ಬೀರುವ ಗಂಭೀರ ವಿಷಯವಾಗಿದ್ದು ಶಿಕ್ಷಕರು ಸಹಾನುಭೂತಿಯಿಂದ ವರ್ತಿಸಬೇಕೆಂದು ಆಗ್ರಹಿಸಿದ್ದಾರೆ. ಶಾಲಾ ಮುಖಂಡರು ಹಾಗೂ ಶಿಕ್ಷಕಿಯ ವಿರುದ್ಧ ಸ್ವಯಂ ಪ್ರೇರಿತ ಗಾಯ, ಅಪಾಯಕಾರಿ ಆಯುಧ ಬಳಕೆ ಮತ್ತು ಕ್ರಿಮಿನಲ್ ಬೆದರಿಕೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕಟ್ಟುನಿಟ್ಟಾಗಿ ಮುಂದುವರಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.